ಇವತ್ತಿನ ಟಾಪಿಕ್ ಬಂದು ಸುಮಾರು ಚಾರ್ಟ್ ಹಾಕಿದ್ದೀನಿ. ಸೊ ಇದರಲ್ಲಿ ಕೆಲವರು ಅದರಲ್ಲಿ ನನಗೆ ಕಮೆಂಟ್ಸ್ ಹಾಕಿದ್ರಿ, ಯಾವ ಬೇಸಿಸ್ ಮೇಲೆ ನೀವು 4.5 ಅಥವಾ 4.25 ಸೊ ಅಥವಾ 5 ಈ ರೀತಿ ನೀವು ತಗೊಳ್ತೀರಾ ಡೀಪ್ ನೆಕ್ ಬ್ಲೌಸ್ಗೆ ಅಂತ ನನಗೆ ಕಮೆಂಟ್ ಬಂದಿತ್ತು. ಸೊ ಹಾಗಾಗಿ ಇವತ್ತೊಂದು ನಾನು ನಿಮಗೆ ಬೇರೆ ಥರನೇ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದರಲ್ಲಿ ಯಾವುದೇ ಬೇಸಿಸ್ ಇಂದಿರ ಬಂದ್ಬಿಡುತ್ತೆ. ಸೊ ಯಾವ ಥರ ಮೆಥಡ್ ಏನು, ಸೊ ಡೀಪ್ ನೆಕ್ ಬ್ಲೌಸ್ ಹಾಗೆ ಡೀಪ್ ಲೆಸ್ ಕಡಿಮೆ ಇದ್ದರೂ ಕೂಡ ಈ ಚಾರ್ಟ್ ನಿಮ್ಗೆ ಯೂಸ್ ಆಗುತ್ತೆ. ಸೊ ಟಾಪಿಕ್ ಬಂದು ಚಾರ್ಟ್ ಅಂದರೆ ಯಾವ ಬೇಸಿಸ್ ಮೇಲೆ ನಾವು ಶೋಲ್ಡರ್ ಮತ್ತು ಆರ್ಮ್ ಹೋಲ್ ಇಟ್ಕೊಳ್ಬೇಕು ಅನ್ನೋದು ಡೀಪ್ ನೆಕ್ ಅಥವಾ ಡೀಪ್ ಲೆಸ್ ಬ್ಲೌಸ್ಗೆ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ಗೆ ಹೊಸದಾಗಿ ಯಾರಾದರೂ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಫಸ್ಟು ಲೆಂತ್ ಹಾಕೊಳ್ಳೋಣ. ಬ್ಲೌಸ್ನ ಉದ್ದ ಬಂದು ರೆಡಿ 14 ಇಂಚು. ಸೊ ಅದಕ್ಕೆ 1 ಇಂಚು ಸೇರಿಸಿ 15 ಇಂಚು. ಸೊ ನಾನು ನನ್ನದೇ ಮೆಷರ್ಮೆಂಟ್ನ ನಾನು ನಿಮಗೆ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ. ಸೊ ರೆಡಿ ಬ್ಲೌಸ್ನ ಉದ್ದ 14 ಇಂಚು. ಸೊ ಅದಕ್ಕೆ 1 ಇಂಚ್ ಸೇರಿಸಿ 15 ಇಂಚ್ಗೆ ಉದ್ದ ತಗೊಂಡಿದ್ದೀನಿ ಬ್ಯಾಕ್ ಪಾರ್ಟು. ಸೊ ಶೋಲ್ಡರ್ ಎಷ್ಟು, ನಂದು ಶೋಲ್ಡರ್ ಒಂದು ಸ್ಲೀವ್ ಅಟ್ಯಾಚಿಂದ ಇನ್ನೊಂದು ಸ್ಲೀವ್ ಅಟ್ಯಾಚ್ಗೆ ನಂದು ಶೋಲ್ಡರ್ ಬಂದು 15.5 ಇಂಚು. ಸೊ ಇವಾಗ ನಾನು ಕಾಲರ್ ನೆಕ್ ಅಥವಾ ಒಂಚೂರು ಡೀಪ್ ಇಲ್ದಿರ ಕ್ಲೋಸ್ ನೆಕ್ ಆ ರೀತಿ ಇಟ್ಕೊಳ್ತೀನಿ ಅಂದರೆ ಶೋಲ್ಡರ್ ಎಷ್ಟು ಇಟ್ಕೊಳ್ತೀನಿ, 36 ಇಂಚು ಎದೆ ಸುತ್ತಳತೆಯ ಬ್ಲೌಸು, ಹಾಗೆ ನಂದು 15.5 ಇಂಚು ಶೋಲ್ಡರ್. ಸೊ ಕ್ಲೋಸ್ ನೆಕ್ ಅಥವಾ ಕಾಲರ್ ನೆಕ್ ಈ ಥರ ಎಲ್ಲ ಆದರೆ ನಾನು ನನ್ನ ಶೋಲ್ಡರ್ ಈ ಥರ ಬ್ಲೌಸ್ಗೆ ನನ್ನ ಶೋಲ್ಡರ್ ಏನಿದೆ 15.5 ಇಂಚು. ಸೊ ಅದರಲ್ಲಿ ಅರ್ಧ ಅಂದರೆ 7.25 ಇಂಚು. ಸೊ 7.25 ಇಂಚನ್ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಯಾವುದೇ ಎಕ್ಸ್ಟ್ರಾ ಇಲ್ಲ, ಯಾವುದೇ ಮೈನಸ್ ಇಲ್ಲ. 7.25 ಇಂಚ್ಗೆ ಇಲ್ಲಿ ನಾನು ಶೋಲ್ಡರ್ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ 7.25 ಇಂಚ್ಗೆ ಅರ್ಧ ಇಂಚು ಸೇರಿಸಿ 8.25 ಇಂಚ್ಗೆ ಆರ್ಮ್ ಹೋಲ್ ಇಟ್ಕೊಳ್ತೀವಿ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ 36 ಇಂಚು. 4ರಿಂದ ಡಿವೈಡ್ ಮಾಡಿದಾಗ 9 ಇಂಚು ಬರುತ್ತೆ. ಸೊ 9 ಇಂಚಿಗೆ ನಾವು ಚೆಸ್ಟ್ ಮೆಷರ್ಮೆಂಟ್ನ ಮಾರ್ಕ್ ಹಾಕೊಳ್ಳೋಣ. ನೋಡಿ 9 ಇಂಚು. ಸೊ ಶೋಲ್ಡರ್ ಇಲ್ಲಿಗೆ ಬಂದಿದೆ. ಸೊ ಇಲ್ಲಿ ನನಗೆ ಸಿಗ್ತಾ ಇರೋದು 1 ಇಂಚ್ ಅಷ್ಟು ಅಷ್ಟೇ. ಸೊ ಈ ಥರ ಬೋಟ್ ನೆಕ್ ಬ್ಲೌಸು, ಕಾಲರ್ ನೆಕ್ ಬ್ಲೌಸ್ ಅಥವಾ ಕ್ಲೋಸ್ ನೆಕ್ ಬ್ಲೌಸ್ಗೆ ಈ ಥರನೇ ಬರೋದು. ಸೊ ಬಿಗಿನರ್ಸ್ ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಈ ರೀತಿ ಇದ್ದಾಗ ನೆಕ್ಕನ್ನ ನಾನು ಎಷ್ಟು ಇಟ್ಕೊಳ್ತೀನಿ. ಸೊ ಇದನ್ನು ಯಾವ ಬೇಸಿಸ್ ಮೇಲೆ ಇಟ್ಟಿದ್ದೀರಾ ಅಂತ ನನಗೆ ಕಮೆಂಟ್ ಹಾಕಬೇಡಿ. ಇದು ಎಕ್ಸಾಕ್ಟ್ ನಂದೇನು ಶೋಲ್ಡರ್ ಇದೆ ಸೊ ಆ ಶೋಲ್ಡರ್ ವೈಸಲ್ಲಿ ಡಿವೈಡೆಡ್ ಬೈ 2. ಈಗ ನಂದು ಶೋಲ್ಡರ್ ಬಂದು 15.5. ಸೊ ಡಿವೈಡೆಡ್ ಬೈ 2 ಮಾಡಿದಾಗ 7.25 ಆಗುತ್ತೆ. ಯಾವ ಬೇಸಿಸ್ ಅಂದರೆ ಇದೇ ಬೇಸಿಸ್, ನಂದು ಏನು ಎಕ್ಸಾಕ್ಟ್ ಶೋಲ್ಡರ್ ಇದೆ ಅದು. ಸೊ ನೀವು ನಿಮ್ಮ ಸೈಜು ಸಪೋಸ್ ಇಲ್ಲಿ ನಾನು 36 ಇಂಚ್ ಹಾಕಿದ್ದೀನಿ, ನೀವು 38, 40, 42, 32, 34. ಸೊ ನಿಮ್ದು ಎಕ್ಸಾಕ್ಟ್ ಏನು ಶೋಲ್ಡರ್ ಇದೆ ಸೊ ಅದು ಮೇಯ್ನ್ ಬೇಕು. ಆ ಶೋಲ್ಡರ್ ಸಪೋಸ್ ನಿಮ್ಗೆ 14 ಬಂತು ಅಂದ್ಕೊಂಡ್ರೆ 14 ಬಂದರೆ ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ. ಸೊ 7 ಇಂಚ್ ಬರುತ್ತೆ. ಸೊ ಆ 7 ಇಂಚನ್ನ ಇಲ್ಲಿ ಇಡಬೇಕು. ಸೊ ಇಟ್ಟ ಮೇಲೆ ಇದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಏನಕ್ಕೆ ಅಂದರೆ ಇಲ್ಲಿ ಶೋಲ್ಡರ್ ಅಟ್ಯಾಚಿಗೆ ಹೋಗುತ್ತೆ. 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನು ಇಲ್ಲಿ 8.25 ಇಟ್ಟಿದ್ದೀನಿ. ನೀವು ಅಷ್ಟೇ, ನಿಮ್ದು ಇವಾಗ 14 ಇಂಚ್ ಶೋಲ್ಡರ್ ಇದ್ದರೆ 7 ಬರುತ್ತೆ. ಸೊ 7ಗೆ 1/2 ಇಂಚ್ ಸೇರಿಸಿ 7.5 ಇಟ್ಕೊಳ್ಬೇಕು. ಸೊ ಇದೇ ಬೇಸಿಸ್. ಮತ್ತು ನೋಡಿ ಗಮನ ಇಟ್ಟು ಕೇಳಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀರಾ ಯಾವ ಬೇಸಿಸ್ ಮೇಲೆ ನೀವು 7.25 ಇಂಚ್ ಇಟ್ರಿ ಅಂತ. ಸೊ ಇದೇ ಬೇಸಿಸ್, ಗೊತ್ತಾಯ್ತಲ್ಲ. ಸೊ ಇದಾದಮೇಲೆ ಸೊ ನೆಕ್ಸ್ಟು ಈ ಥರ ಫುಲ್ಲು ಇವಾಗ ಇದು ಯಾವ ಥರ ಬ್ಲೌಸ್ಗೆ ಈ ಥರ ಫುಲ್ ಶೋಲ್ಡರ್ ಇಟ್ಕೊಳ್ತೀವಿ. ಒಂಚೂರು ನಮಗೆ ಕಾಲರ್ ನೆಕ್ಕು ಅಥವಾ ಕ್ಲೋಸ್ ನೆಕ್ಕು ಒಂಚೂರು ನಾವು ಏನು ಡೀಪೇ ಇಡಲ್ಲ. ಒಂದು 1/2 ಇಂಚಷ್ಟು ರೌಂಡ್ ಶೇಪ್ ಬರೋಕ್ಕೆ, ಸುಮ್ಮನೆ ಹಿಂದೆಗಡೆ ಶೇಪ್ ಬರೋಕ್ಕೆ. ಏನಕ್ಕಂದರೆ ಇದು ಹೇಗಿದೆ ಹಾಗೆ ಸ್ಟ್ರೈಟ್ ಬ್ಲೌಸ್ ಇಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ನಾವೊಂದು 1 ಇಂಚು ಇಲ್ಲ 1/2 ಇಂಚು ಡಿಪೆಂಡ್ ಯಾವ ಡಿಸೈನು, ಕಾಲರ್ ನೆಕ್ಕ ಕ್ಲೋಸ್ ನೆಕ್ಕ ಅದ್ರ ಮೇಲಾಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ನಾನು ಮುಂದೆ ಹೇಳ್ಕೊಡ್ತೀನಿ. ಡೀಪು ಅದೇ ಡೀಪ್, ಅದಕ್ಕೆ 1 ಇಂಚ್. ಇವಾಗ ನಾನು ಇಲ್ಲಿ 1 ಇಂಚ್ ತೊಗೊಂಡಿದ್ದೀನಿ, ಇದೇ ಡೀಪ್ ಇದಕ್ಕೆ. ಸೊ ನೆಕ್ ಆಗಲ್ಲ. ಸೊ 3 ಇಂಚು ನೋಡಿ ಇಲ್ಲಿ, ಇದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟು 3 ಇಂಚು. ಸೊ ಸ್ವಲ್ಪ 30 ಇಂಚು, 32 ಇಂಚು, 33 ಇಂಚು ಈ ಥರ ಎಲ್ಲ ಆದರೆ ಸ್ಮಾಲ್ ಸೈಜ್, ಯಾವುದೆಲ್ಲ ಸ್ಮಾಲ್ ಸೈಜ್ ಇನ್ಕ್ಲೂಡ್ ಆಗುತ್ತೆ ಸೈಜ್ಗಳು, ಅದಕ್ಕೆಲ್ಲ ನೀವು 2.25 ತೊಗೊಳ್ಬೋದು. 3 ತೊಗೊಂಡ್ರು ಏನು ತೊಂದರೆ ಇಲ್ಲ, ಇಟ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ.
2.25 ಇಟ್ಕೊಳ್ತೀವಿ, ಕಡಿಮೆ ನಾವು ಶೋಲ್ಡರ್ ಜಾಸ್ತಿ ಇಟ್ಕೊಳ್ತೀವಿ, 100% ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಏನು ಶೋಲ್ಡರ್ ಇದೆ ಅದು ಎಕ್ಸಾಕ್ಟ್ ಶೋಲ್ಡರ್ ಇದೆ. ಸೊ ಇದು ಬಂದು ನಮ್ಮ ನೆಕ್, ಇದು ಬಂದು 3 ಇಂಚ್ ಇಟ್ಟಿದ್ದೀನಿ ಇಲ್ಲಿ. ಇದು 1 ಇಂಚ್ ನೆಕ್, 1 ಇಂಚು ಉದ್ದದ ಡೀಪ್ ನೆಕ್ಗೆ 3 ಇಂಚ್ ನೆಕ್ ಅಗಲ ಇಟ್ಟಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಈ 1 ಇಂಚಿಂದ ನಾನು ಇವಾಗ 2 ಇಂಚ್ ಎಕ್ಸ್ಟೆಂಡ್ ಮಾಡ್ತೀನಿ ಡೀಪ್ ನೆಕ್ನ. ಸೊ ಇವಾಗ ಎಷ್ಟಾಯಿತು ಟೋಟಲ್ 3 ಇಂಚ್ ಡೀಪ್ ನೆಕ್ ಆಯ್ತಿದ್ದು. ಸೊ ಇದಕ್ಕೆ ನಾವು ಇದು ಶೋಲ್ಡರ್ ಮತ್ತು ನೆಕ್ ಅಗಲ ಎಷ್ಟು ಇಟ್ಕೊಳ್ಳೋಣ. ಸೊ ಅದನ್ನು ಇಡೋಕ್ಕೆ ಮುಂಚೆ ನಾನು ನಿಮ್ಗೆ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ. ಸೊ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡಿ. ಇಲ್ಲಿ ನಾನು ಇನ್ನೂ ಆರ್ಮೋಲ್ ಮಾರ್ಕ್ ಹಾಕಿಲ್ಲ, ಆರ್ಮೋಲ್ ಮಾರ್ಕ್. ಸೊ ಇಲ್ಲಿ ಏನಿದೆ, ಸೊ ಇಷ್ಟೇ ಇದು ಸಿಕ್ಕಿರೋದು. ಸೊ ಇಷ್ಟರೊಳಗಡೆನೆ ನಾವು ಆರ್ಮೋಲ್ ಶೇಪ್ನ ಹಾಕ್ಕೊಳ್ಬೇಕು. ಸೊ ಈ ಚೆಸ್ಟ್ ಮೆಷರ್ಮೆಂಟ್ ಏನಿದೆ ಇದಕ್ಕಿಂತ ಮುಂದೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಫಿಟ್ಟಿಂಗ್ ಅನ್ನೋದೇನಿದೆ ನಮಗೆ ಇಲ್ಲೇ ಕೂತ್ಕೊಳ್ಳೋದು. ಸೊ ನಂದು ಆರ್ಮೋಲ್ ರೌಂಡ್ ಬಂದು 17 ಇಂಚು, ಪೂರ್ತಿ ಇದ್ರ ಸುತ್ತಳತೆ ಬಂದು 17 ಇಂಚು. ಸೊ 17 ಇಂಚಲ್ಲಿ ಅರ್ಧ ಅಂದರೆ 8.5. ಸೊ ಇಲ್ಲಿಂದ ನಾವು ಟೇಪಲ್ಲಿ ಮೆಷರ್ ಮಾಡ್ಕೊಳ್ಳೋಣ 8.5 ಬರ್ತಿದ್ಯಾ ಅಂತ. ಸೊ ನೋಡಿ, ಇದು ಅಷ್ಟು ಈಸಿಯಾಗಿ ಮೆಷರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ರೀತಿ ಟೇಪ್ ಇಟ್ಕೊಳ್ಳೋಣ. ಸೊ ನೋಡಿ, ಎಕ್ಸಾಕ್ಟಾಗಿ 8.5 ಇಂಚು ಇಲ್ಲಿಗೆ ಬರ್ತಾ ಇದೆ. ನಿಮಗೆ ಕಾಣಿಸ್ಬೇಕು ಅಂದರೆ ಈ ಕಡೆಯಿಂದ ನಾನು ಹಿಂಗೆ ತೋರಿಸ್ತೀನಿ. ನೋಡಿ, ಇಲ್ಲಿಗೆ ಕರೆಕ್ಟಾಗಿ 8.5 ಇಂಚು ಬರ್ತಾ ಇದೆ. ಈ ರೀತಿ ತಗೊಂಡಾಗ ನಾನು ಇಲ್ಲಿ ಏನು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ ಇಲ್ಲಿ ಬಿಟ್ಟಿದ್ದೀನಿ, ಇಲ್ಲಿಂದ ನಾನು ಮೆಷರ್ ಮಾಡಿ ನಂದು ಏನಿದೆ ಎಕ್ಸಾಕ್ಟ್ ಆರ್ಮೋಲ್ ಬರ್ತಾ ಇದೆ, ಇದು ಹಾಫ್ ಇಂಚ್ ಶೋಲ್ಡರ್ ಅಟ್ಯಾಚ್ಗೆ ಅಂತ ನಾನು ಬಿಟ್ಟು ನಾನು ನಿಮಗೆ ಮೆಷರ್ ಮಾಡಿ ತೋರಿಸಿರೋದು. ಸೊ ಇವಾಗ ನಾನು 3 ಇಂಚ್ ಡೀಪ್ ನೆಕ್ ಇಟ್ಟೆ. ಸೊ 3 ಇಂಚ್ ಡೀಪ್ ನೆಕ್ಗೆ ನೆಕ್ ಅಗಲನ 1/4 ಇಂಚು ಕಡಿಮೆ ಮಾಡಿ. ಅಂದರೆ 3 ಇಂಚ್ ಡೀಪ್ ನೆಕ್ಗೆ ನಾನಿಲ್ಲಿ ಎಕ್ಸಾಕ್ಟ್ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಅಂದರೆ 3 ಇಂಚ್ ನೆಕ್ ಅಗಲ ತಗೊಂಡಿದ್ದೆ. ಈಗ 2.25 ಇಂಚ್ ಆಗುತ್ತೆ. 2.25 ಇಂಚು, 3 ಇಂಚು ಡೀಪ್ ನೆಕ್ಗೆ 2.25 ಇಂಚು. ನೋಡಿ, ಇಲ್ಲಿಂದ ಇಲ್ಲಿಗೆ ನಾನು 1/4 ಇಂಚು ಕಡಿಮೆ ಮಾಡಿದ್ದೀನಿ. ಸೊ ಇಲ್ಲಿ 1/4 ಇಂಚ್ ಕಡಿಮೆ ಮಾಡಿದಾಗ ಶೋಲ್ಡರ್ ನೋಡಿ, ಇಲ್ಲೂ ಅಷ್ಟೇ 1/4 ಇಂಚು ಕಡಿಮೆ ಮಾಡ್ಕೊಳ್ಳಿ ಶೋಲ್ಡರ್. ಸೊ ಲೆಂತ್ ಅಷ್ಟೇ 1/4 ಇಂಚು ಕಡಿಮೆ ಮಾಡ್ಕೊಳ್ಳಿ. 8.25 ಇಂಚ್ ಇಟ್ಟಿದೆ. ಸೊ ಇವಾಗ ನಾನು 8 ಇಂಚ್ ಇಡ್ತೀನಿ. ಸೊ ಈ ಆರ್ಮೋಲ್ ರೌಂಡ್ ಬಂದು ಇಲ್ಲಿ ಬರುತ್ತೆ ಇವಾಗ. ಸೊ ಇವಾಗ ನಮ್ದು 8.5 ಇಂಚ್ ಏನಿದೆ ಆರ್ಮೋಲ್ ರೌಂಡು ಬರುತ್ತಾ? 8.5 ಇಂಚು. ಸೊ ನೋಡಿ, ಕರೆಕ್ಟಾಗಿ ಬರ್ತಾ ಇದೆ. ಸೊ ಇದು ಮೇಲಕ್ಕೆ ಹೋದಾಗ ನಮ್ಮ ಚೆಸ್ಟ್ ಮೆಷರ್ಮೆಂಟ್ ಮೇಲಕ್ಕೆ ಬರುತ್ತೆ 9 ಇಂಚು ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಂದ ನಾವು ಈ ರೀತಿ ಆರ್ಮೋಲ್ ರೌಂಡ್ ಶೇಪ್ ಕೊಟ್ಟಾಗ ಇದು ನೋಡಿ ಗ್ಯಾಪ್ ಇಷ್ಟೇ ಇದ್ದಿದ್ದು. ಸೊ ಇದು ಈ ಅಗಲ ಬಂದು ಜಾಸ್ತಿ ಆಗುತ್ತೆ. ಅವಾಗ ನಮ್ದು ಆರ್ಮೋಲ್ ರೌಂಡ್ ಎಕ್ಸಾಕ್ಟ್ 8.5 ಏನಿದೆ ಅದು 100% ಬಂದೇ ಬರುತ್ತೆ. ಸೊ ನೆಕ್ಸ್ಟು ಇಲ್ಲಿಂದ ನಾನು ಮತ್ತೆ 2 ಇಂಚು ಡೀಪ್ ನೆಕ್ನ ಜಾಸ್ತಿ ಮಾಡಿದೆ. ಸೊ ಟೋಟಲ್ ಎಷ್ಟಾಯಿತು? ಇಲ್ಲಿ 4 ಇಂಚ್ ಆಯಿತು. ಇಲ್ಲಿ 2 ಇಂಚು ಸೇರಿಸಿದಾಗ ನನಗೆ 5 ಇಂಚು ಡೀಪ್ ನೆಕ್ ಆಗುತ್ತೆ. ಸೊ ಈಗ ನಂದು 5 ಇಂಚು ಡೀಪ್ ನೆಕ್ ಆಯಿತು. ಸೊ 5 ಇಂಚು ಡೀಪ್ ನೆಕ್ಗೆ ಇವಾಗ ನಾನಿಲ್ಲಿ ಮತ್ತೆ 1/4 ಇಂಚು ನೆಕ್ ಅಗಲನ ಕಡಿಮೆ ಮಾಡ್ತೀನಿ, 1/4 ಇಂಚು. ಸೊ ಇವಾಗ ಇಲ್ಲಿ ಎಷ್ಟಾಯಿತು? 2.5 ಇಂಚ್ ಆಯಿತು. ಸೊ ಇವಾಗ ನಾನು ಶೋಲ್ಡರ್ ಏನಿದೆ, ಶೋಲ್ಡರ್ನು ಅಷ್ಟೇ ನಾನು ಇಲ್ಲಿ 1/2 ಇಂಚು ಕಡಿಮೆ ಮಾಡ್ತಾ ಇದ್ದೀನಿ. ಸೊ ಇವಾಗ ಶೋಲ್ಡರ್ ಇಲ್ಲಿ ಎಕ್ಸಾಕ್ಟ್ ಎಷ್ಟಿದೆ? 6.25 ಇಂಚ್ ಇದೆ. ಸೊ 6.25ಗೆ ಅರ್ಧ ಇಂಚು ಸೇರಿಸಿ 7.25 ಇಂಚ್ಗೆ ಶೋಲ್ಡರ್ನ ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಇದು ಕಡಿಮೆ ಮಾಡ್ತಾ ಮಾಡ್ತಾ ನಮಗೆ ಇಲ್ಲಿ ಚೆಸ್ಟ್ ಮೆಷರ್ಮೆಂಟ್ ಎಲ್ಲಿ ಬರುತ್ತೆ ಇವಾಗ ನೋಡಿ, 9 ಇಂಚು ಇಲ್ಲಿಗೆ ಬರುತ್ತೆ ಚೆಸ್ಟ್ ಮೆಷರ್ಮೆಂಟು. ನಮ್ದು ಇಲ್ಲಿ ಎಷ್ಟಿದೆ? ಇಲ್ಲಿದೆ. ಸೊ ಇವಾಗ ನಾವು ಕರೆಕ್ಟಾಗಿ ಹಿಂಗೆ ಹಾಕಿದಾಗ ನಮಗೆ 8.5 ಆರ್ಮೋಲ್ ರೌಂಡ್ ಬರಬೇಕು. ಸೊ ಬರುತ್ತಾ ನೋಡಿ, ಎಕ್ಸಾಕ್ಟಾಗಿ 8.5 ಇಂಚ್ ಆರ್ಮೋಲ್ ರೌಂಡ್ ಬರುತ್ತೆ. ಏನಕ್ಕಂದರೆ ಈ ಏನು ನಾವು ಫಸ್ಟು ಫೈನಲ್ ಮಾಡಿದ್ವಿ, ನಮ್ಗೆ ಇಲ್ಲಿ ಸಿಕ್ಕಿದ್ದು 1 ಇಂಚು. ಈ ಶೋಲ್ಡರ್ ಕಡಿಮೆ ಮಾಡ್ತಾ, ಡೀಪ್ ಜಾಸ್ತಿ ಆಗ್ತಾ ಶೋಲ್ಡರ್ ಕಡಿಮೆ ಮಾಡ್ತಾ ಆರ್ಮೋಲ್ ಮೇಲೆ ಹೋಗುತ್ತೆ. ಈ ಅಗಲ ಅನ್ನೋದು ಜಾಸ್ತಿ ಸಿಗುತ್ತೆ. ಆವಾಗ ಆರ್ಮೋಲ್ ರೌಂಡ್ ಬಂದೇ ಬರುತ್ತೆ, ಅದರಲ್ಲಿ ಯಾವುದೇ ಚೇಂಜಸ್ ಆಗಲ್ಲ.
ಸೊ ನೆಕ್ಸ್ಟು ಇಲ್ಲಿಂದ ಮತ್ತೆ 2 ಇಂಚು ಜಾಸ್ತಿ ಮಾಡ್ತೀನಿ. ಸೊ ಟೋಟಲ್ 7 ಇಂಚು ಡೀಪ್ ನೆಕ್ ಆಗುತ್ತೆ ನೋಡಿ, 7 ಇಂಚು ಡೀಪ್ ನೆಕ್ ಆಗುತ್ತೆ. ಸೊ ಇಲ್ಲಿ ನಾನು 1/4 ಇಂಚು ಕಡಿಮೆ ಮಾಡ್ತೀನಿ ನೆಕ್ ಅಗಲ. ಸೊ 2/4 ಇಂಚು ನೆಕ್ ಅಗಲ ಆಗುತ್ತೆ. ಸೊ ಅದಾದ್ಮೇಲೆ ಇಲ್ಲಿಂದ ನೋಡಿ ನಮ್ದು ಶೋಲ್ಡರ್ ಎಷ್ಟಿತ್ತು, 6.75 ಇತ್ತು. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, 1/4 ಇಂಚು ಕಡಿಮೆ ಮಾಡ್ತೀನಿ, 1/2 ಇಂಚ್ ಕಡಿಮೆ ಮಾಡ್ತೀನಿ, 1/4 ಇಂಚಲ್ಲ 1/2 ಇಂಚು. ಸೊ 6/4 ಆಗುತ್ತೆ. 2/4 ಇಂಚು ನೆಕ್ ಅಗಲ, 6/4 ಇಂಚು ಶೋಲ್ಡರ್ ಆಗುತ್ತೆ. 6/4ಗೆ ಅರ್ಧ ಇಂಚು ಸೇರಿಸಿ 6.75 ಇಂಚ್ಗೆ ನಾನು ಮಾರ್ಕ್ ಹಾಕ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ, ಇಲ್ಲಿಗೆ ಬರುತ್ತೆ. ಸೊ ಇವಾಗ ಏನಾಗುತ್ತೆ, 9 ಇಂಚ್ ಎಲ್ಲಿಗೆ ಬರುತ್ತೆ ಚೆಸ್ಟ್ ಮೆಷರ್ಮೆಂಟು, ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ನಮ್ದಿರೋದು ಎಲ್ಲಿ, ಇಲ್ಲಿ. ನಾವು ಮಾರ್ಕ್ ಹಾಕೋದೆಲ್ಲಿ ನೋಡಿ, ಇಲ್ಲಿ ನಾವು ಹಾರ್ಮೋನ್ ರೌಂಡ್ ಮಾರ್ಕ್ ಹಾಕೋದು ಇಲ್ಲಿ. ಈ ಅಗಲ ಅನ್ನೋದು ಜಾಸ್ತಿ ಆಗುತ್ತೆ. ಇಲ್ಲಿಂದ ನಾವು ಮೆಷರ್ ಮಾಡಿದಾಗ ಆಟೋಮೆಟಿಕ್ ಆಗಿ 8.5 ಇಂಚು ಆರ್ಮೋಲ್ ರೌಂಡ್ ಬಂದೇ ಬರುತ್ತೆ, ಯಾವುದೇ ತೊಂದರೆ ಇಲ್ಲ. ನೋಡಿ, ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ. ಇಲ್ಲಿ ಎಲ್ಲ ಥರದ್ದು ನಾನು ಚಾಪೀಸಲ್ಲಿ ಬರ್ದಿರೋದ್ರಿಂದ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ನೀವು 100% ನೀವು ಬುಕ್ಕಲ್ಲಿ ಒಂದು ಪೆನ್ ತೊಗೊಂಡು ನಿಮ್ಮ ಶೋಲ್ಡರ್ ಏನಿದೆ ಅದ್ರ ಬೇಸ್ ಮೇಲೆ ಸ್ಟ್ಯಾಂಡರ್ಡ್ ಮೆಷರ್ಮೆಂಟು 3 ಇಂಚು ನೆಕ್ ಅಗಲ ನೀವು ಇಟ್ಕೊಳ್ಳಿ. ಸ್ಮಾಲ್ ಆದರೂ ಪರವಾಗಿಲ್ಲ, ಬಿಗ್ ಆದರೂ ಪರವಾಗಿಲ್ಲ, ಇಟ್ಕೊಳ್ಳಿ. ಏನು 1/4 ಇಂಚಲ್ಲಿ ಏನು ತುಂಬ ಕಡಿಮೆ ಮಾಡ್ತೀವಿ ಸ್ಮಾಲ್ ಸೈಜ್ಗೆ ಅಂದರೆ 2.75 ಇಂಚು. ಬಟ್ ನೀವು 3 ಇಂಚ್ 100% ಇಟ್ಕೊಳ್ಬೋದು. ಸ್ಮಾಲ್ ಸೈಜ್ ಆದರೂ ಪರವಾಗಿಲ್ಲ, ಬಿಗ್ ಸೈಜ್ ಆದರೂ ಪರವಾಗಿಲ್ಲ. ಇದು ಬಂದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟು. ಸೊ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ 3 ಇಂಚ್ ಏನಿದೆ, ಸೊ ಅದನ್ನು ನೀವು ಇಟ್ಕೊಂಡು ನಿಮ್ಮ ಶೋಲ್ಡರ್ ಬೇಸಿಸ್ ಮೇಲೆ 3 ಇಂಚ್ ಇಟ್ಕೊಂಡು ನಿಮ್ಮ ಚೆಸ್ಟ್ ಮೆಷರ್ಮೆಂಟ್ ಮೇಲೆ ನಾನೀಗ ಏನು ಹೇಳ್ಕೊಟ್ಟೆ, ಸೊ ಆ ರೀತಿ ನೀವು ಲೈನ್ ಹಾಕ್ತಾ ಹೋಗಿ 100% ನಿಮಗೊಂದು ಐಡಿಯಾ ಅನ್ನೋದು ಬಂದ್ಬಿಡುತ್ತೆ. ಸೊ ನೆಕ್ಸ್ಟು ಈ 7 ಇಂಚಿಂದ 2 ಇಂಚಿನ ಎಕ್ಸ್ಟೆಂಡ್ ಮಾಡ್ತೀವಿ. ಸೊ ಟೋಟಲ್ 9 ಇಂಚ್ ಆಗುತ್ತೆ ನೋಡಿ, 9 ಇಂಚು ಡೀಪ್ ನೆಕ್ಕು. ಸೊ ಇಲ್ಲಿ 2.25 ಇಂಚ್ ಇದೆ. ಸೊ ಇಲ್ಲಿ 2 ಇಂಚ್ ಇರ್ತೀವಿ, 2 ಇಂಚ್ ಇರ್ತೀವಿ. ಸೊ ಇಲ್ಲಿ ನಾನು ಇನ್ನೊಂದು 1/2 ಇಂಚು ಕಡಿಮೆ ಮಾಡ್ತೀನಿ. ಸೊ 1/2 ಇಂಚ್ ಕಡಿಮೆ ಮಾಡಿದಾಗ ನಮ್ಗೆ ಇಲ್ಲಿ ಎಷ್ಟು ಸಿಗುತ್ತೆ, ಶೋಲ್ಡರ್ 5.25 ಇಂಚು ಸಿಗುತ್ತೆ. ಸೊ ಇಲ್ಲಿಂದ 5.25 ಇಂಚ್ಗೆ ಅರ್ಧ ಇಂಚು ಸೇರಿಸಿ 5.25 ಇಂಚ್ಗೆ ನಾನು ಮಾರ್ಕ್ ಹಾಕ್ತೀನಿ, 5.25 ಇಂಚು. ಸೊ ಇವಾಗ ನಮಗೆ ಚೆಸ್ಟ್ ಮೆಷರ್ಮೆಂಟ್ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ, ಮುಂದೆ ಹೋಯ್ತು. ಸೊ ನೋಡಿ ನಮ್ಮದು ಇಲ್ಲಿ ಬಂದಿತ್ತು. ಸೊ ಇವಾಗ ಎಲ್ಲಿ ಬರ್ತಾ ಇದೆ, ಇಲ್ಲೇ ಬರ್ತಾ ಇದೆ. ಬಟ್ ಈ ಅಗಲ ಅನ್ನೋದು ಇಲ್ಲಿಂದ ಇಲ್ಲಿಗೆ ಏನಿದೆ, ಈ ಅಗಲ ಅನ್ನೋದು ಜಾಸ್ತಿ ಆಯಿತು. ಸೊ ಇವಾಗ ನಾನು ಇಲ್ಲಿ ಹಾರ್ಮೋಲ್ ರೌಂಡ್ ಹಾಕಿದಾಗ ನನಗೆ 8.5 ಇಂಚು ಬರಬೇಕು ನೋಡಿ. ಇಲ್ಲಿಂದ ಮೆಷರ್ ಮಾಡ್ಕೊಳ್ಳೋಣ ನೋಡಿ, ಕರೆಕ್ಟ್ ಇಲ್ಲಿ ನನಗೆ 8.5 ಇಂಚು ಆರ್ಮೋಲ್ ರೌಂಡು ಬರ್ತಾ ಇದೆ. ಸೊ ನೆಕ್ಸ್ಟ್ 2 ಇಂಚ್ ಆ್ಯಡ್ ಮಾಡ್ತೀನಿ, 11 ಇಂಚ್ ಆಗುತ್ತೆ. ಸೊ 11 ಇಂಚು ಡೀಪ್ ನೆಕ್ಗೆ. ಸೊ ಇಲ್ಲಿ ಬಂದು 1/4 ಇಂಚ್ ಕಡಿಮೆ ಮಾಡಿದಾಗ ಇಲ್ಲಿ 1.25 ಇಂಚು ನೆಕ್ ಅಗಲ ಆಗುತ್ತೆ. ಸೊ 1.25 ಇಂಚು ನೆಕ್ ಅಗಲ. ಇಲ್ಲಿ ಏನು ಮಾಡ್ತೀನಿ ನಾನು, 5.25 ಇಂಚು ಇಟ್ಟಿದ್ದೆ. ಸೊ ಇವಾಗ ನಾನಿಲ್ಲಿ 1/2 ಇಂಚು ಕಡಿಮೆ ಮಾಡ್ತೀನಿ. ಸೊ ಶೋಲ್ಡರ್ ಎಷ್ಟು ಬರುತ್ತೆ, 4.25 ಇಂಚ್ ಬರುತ್ತೆ. 4.25 ಇಂಚ್ಗೆ 1/2 ಇಂಚು ಸೇರಿಸಿ 5.25 ಅಥವಾ 5.25 ನೀವು ಇಟ್ಕೊಳ್ಬೋದು. ಸೊ ನೋಡಿ, ಇಲ್ಲಿ ನಾನು 5.25 ಇಂಚಿಗೆ ಮಾರ್ಕ್ ಹಾಕಿದೆ. ಸೊ ಇವಾಗ ನಮ್ಮ ಚೆಸ್ಟ್ ಮೆಷರ್ಮೆಂಟ್ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬಂದ್ಬಿಡ್ತು. ಸೊ ಈ ಅಗಲ ಅನ್ನೋದು ಜಾಸ್ತಿ ಆಯಿತು. ಸೊ ಇಲ್ಲಿ ನಾವು ಈ ರೀತಿ ಕೊಟ್ಟಾಗ ಇಲ್ಲಿಂದ 8.25 ಇಂಚು ನನ್ನದು ಏನಿದೆ ಆರ್ಮೋಲ್ ರೌಂಡು ಅದು ಎಕ್ಸಾಕ್ಟಾಗಿ ಬಂದ್ಬಿಡುತ್ತೆ. ಸೊ 11 ಇಂಚು ಡೀಪ್ ನೆಕ್ಗೆ ನಮಗೆ ಬಂದಿದ್ದು, ನಿಮಗೆ ಫೈನಲಿ ಇದ್ರಲ್ಲಿ ಗೊತ್ತಾಗೋದು 11 ಇಂಚು ಡೀಪ್ ನೆಕ್ಗೆ 1.25 ಇಂಚು ನೆಕ್ ಅಗಲ, ಶೋಲ್ಡರ್ ಬಂದು 4.25 ಇಂಚು, ಆರ್ಮೋಲ್ ಬಂದು 5.25 ಅಥವಾ 5.25, 1/4 ಇಂಚಲ್ಲಿ ಏನಾಗಲ್ಲ. ಸೊ ಇದು ಬಂದು ಎಕ್ಸಾಕ್ಟ್ ಚಾರ್ಟ್. ಯಾವ ರೀತಿ ಅಂತ ಅಂದರೆ, ನೀವು 1/2 ಇಂಚು ಶೋಲ್ಡರ್ನ ಕಡಿಮೆ ಮಾಡ್ಕೊಳ್ಳಿ, ನೆಕ್ ಅಗಲ 1/4 ಇಂಚು ಕಡಿಮೆ ಮಾಡ್ಕೊಳ್ಳಿ, ಮೈನಸ್ ಮಾಡ್ಕೊಳ್ಳಿ. ಒಂದೊಂದು ಡೀಪ್ ನೆಕ್ ಜಾಸ್ತಿ ಆಗ್ತಾ ಆಗ್ತಾ ನೀವು 1/4 ಇಂಚು ನೆಕ್ ಅಗಲ ಮೈನಸ್ ಮಾಡಬೇಕು, ಅರ್ಧ ಇಂಚು ಶೋಲ್ಡರ್ನ ಮೈನಸ್ ಮಾಡಬೇಕು. ಯಾವ ಬೇಸಿಸ್ ಮೇಲೆ, ನಿಮ್ದು ಏನಿದೆ ಶೋಲ್ಡರ್ ಆ ಬೇಸಿಸ್ ಮೇಲೆ. ಸೊ ಐ ಹೋಪ್ ನಿಮ್ಗೆ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಇಲ್ಲಿ ನಾನು ಯಾವುದೇ ಸೊಂಟದ ಸುತ್ತಳತೆ ಹಾಕಿಲ್ಲ, ಜಸ್ಟ್ ನಾನು ಇದ್ರದ್ದೊಂದು ಮೆಷರ್ ಮಾಡಿ ತೋರಿಸ್ದೆ ಅಷ್ಟೇ. ಸೊ ಹಾಕಿದ್ರೆ ಈ ರೀತಿ ಹಾಕಬೇಕಿತ್ತು, ಇವಾಗ ಹಾಕ್ತಿದ್ದೀನಿ ನೋಡಿ. ಸೊ ಇದು ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈ ಹಿಂದೆ ಏನು 2-3 ಚಾರ್ಟ್ ಹಾಕಿದೆ ಅದಕ್ಕಿಂತ ಇದು ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ, ನಿಮ್ಗೊಂದು ಐಡಿಯಾ ಬಂದಿದೆ ಅಂದ್ಕೊಳ್ತೀನಿ. ಸೊ ಒಂದು ಪೆನ್ ತೊಗೊಳ್ಳಿ, ಒಂದು ಶೀಟ್ ತೊಗೊಳ್ಳಿ,
ನಿಮ್ಮದು ಶೋಲ್ಡರ್ ಮೆಷರ್ಮೆಂಟ್ ತೊಗೊಳ್ಳಿ. ಶೋಲ್ಡರ್ ಮೆಷರ್ಮೆಂಟ್ ತೊಗೊಂಡು 1 ಇಂಚು ಡೀಪ್ ಅಂದರೆ ಸ್ಟಾರ್ಟಿಂಗ್ ಶುರು ಮಾಡೋದಲ್ಲ ಅಲ್ಲಿಂದ 3 ಇಂಚು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಏನಿದೆ ನೆಕ್ ಅಗಲನ ಮಾರ್ಕ್ ಮಾಡಿಕೊಂಡು ನಿಮ್ದು ಏನಿದೆ ಶೋಲ್ಡರ್, ಸೊ ಅದರಲ್ಲಿ ಹಾಫ್ ಡಿವೈಡೆಡ್ ಬೈ 2, 15.5 ಅಥವಾ 15 ಇದ್ದರೆ 7.5, 14 ಇದ್ದರೆ 7, 16 ಇದ್ದರೆ 8. ಸೊ ಆ ರೀತಿ ಡಿವೈಡ್ ಮಾಡಿಕೊಂಡು ಅದರಲ್ಲಿ ಏನು ಬರುತ್ತೆ ಅರ್ಧನ ಇಲ್ಲಿ ಮಾರ್ಕ್ ಹಾಕ್ಕೊಂಡು ನೆಕ್ ಅಗಲನ ನೀವು ಇದು ಜಾಸ್ತಿ ಮಾಡ್ತಾ ಮಾಡ್ತಾ ನೆಕ್ ಅಗಲ 1/4 ಇಂಚ್ ಕಡಿಮೆ ಮಾಡ್ಕೊಳ್ಳಿ, ಶೋಲ್ಡರ್ನ 1/2 ಇಂಚ್ ಕಡಿಮೆ ಮಾಡ್ಕೊಳ್ಳಿ. ಸೊ ಇಷ್ಟು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಆಟೋಮೆಟಿಕ್ಕಾಗಿ ನಿಮಗೆ ಡೀಪ್ ನೆಕ್ಗೆ, ಡೀಪ್ಲೆಸ್ ನೆಕ್ಗೆ ಯಾವ ರೀತಿ ನಾವು ಶೋಲ್ಡರ್ ಮತ್ತು ಆರ್ಮಲ್ಲಿ ಇಟ್ಕೊಳ್ಬೇಕು ಸೊ ಅನ್ನೋ ಒಂದು ಕಂಪ್ಲೀಟ್ ಐಡಿಯಾ ನಿಮಗೆ ಸಿಕ್ಬಿಡುತ್ತೆ. ಐ ಹೋಪ್ ತುಂಬ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಟಾಪಿಕ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇನ್ನೊಂದು ವಿಷಯ, ನಂದು ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ ಮಾರ್ಚ್ 25ನೇ ತಾರೀಕು ಮೇಲೆ, ಬೇಸಿಕ್ ಕೋರ್ಸ್. ಸೊ ಇದು ಬಂದು ಕೆಲವರೆಲ್ಲ ನಾನು ಕೇಳ್ತಿದ್ದೀರಾ ವಾಟ್ಸಪ್ಪಲ್ಲಿ ಎಷ್ಟು ತಿಂಗಳು ಕೋರ್ಸು, ತಿಂಗಳಿಗೆ ಎಷ್ಟು ಕಟ್ಟಬೇಕು, ಸೊ ಆ ಥರ ಎಲ್ಲ ಕೇಳ್ತಿದ್ದೀರಾ. ಖಂಡಿತ ತಿಂಗಳಿಗೆ ಇಷ್ಟು ಅಂತ ಇಲ್ಲ, ಈ ಕೋರ್ಸ್ಗೆ ಒಂದು ಫೀಸ್ ಅಮೌಂಟ್ ಅಂತ ಇರುತ್ತೆ. ಸೊ ಇದು ಬಂದು 3 ತಿಂಗಳು ಕೋರ್ಸು ಆಗ್ಬೋದು, 4 ತಿಂಗಳು ಕೋರ್ಸ್ ಆಗ್ಬೋದು, ಅಥವಾ 3.5 ತಿಂಗಳು ಕೋರ್ಸು ಆಗ್ಬೋದು, ಅಥವಾ ಇದೊಂದು 50 ಕ್ಲಾಸ್ ದಾಟ್ಬೋದು. ಸೊ ಹೆಂಗೆ ಅಂತ ಅಂದರೆ, ಸೊ ಇವಾಗ ನೋಡಿ ನಮ್ಮ ಕೈ ಇರುತ್ತೆ, 5 ಬೆರಳು ಒಂದೇ ಸಮ ಇಲ್ಲ. ಈಗ ನನ್ನ ಆನ್ಲೈನ್ ಕ್ಲಾಸಿಗೆ ಸೇರ್ಕೊಳ್ಳೋರು ಒಂದೇ ಥರ ಇರಲ್ಲ. ಒಬ್ಬರು ಬೇಗ ಕಲಿತಾರೆ, ಒಬ್ಬರು ತುಂಬ ನಿಧಾನಕ್ಕೆ ಕಲಿತಾರೆ. ಡಿಪೆಂಡ್ ಆನ್ ಕಲಿಯೋದ್ರ ಮೇಲೆ. 2 ಡೇಸ್ಗೆ ಒಂದು ಕ್ಲಾಸ್ ಕೊಡ್ತೀನಿ. ಏನಕ್ಕಂದರೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಕೊಡಬೇಕು. ನೀವು ನನ್ನ ಜೊತೆನೇ ಪ್ರಾಕ್ಟೀಸ್ ಮಾಡ್ಕೊತಾ ಬಂದರೆ ಆಟೋಮೆಟಿಕ್ಕಾಗಿ ನೀವು ಆನ್ಲೈನ್ ಕ್ಲಾಸಲ್ಲಿ ಬೇಸಿಕ್ನ ಕಲಿಬೋದು. ಬೇಸಿಕ್ ಒಂದು ಕಲ್ತ್ಕೊಂಡ್ರೆ ಮಿಕ್ಕಿದೆಲ್ಲ ನೀವು ನಿಮ್ಮ ಐಡಿಯಾ. ಸೊ ಇವಾಗ ನಾನು ಏನು ತೋರಿಸ್ಕೊಟ್ಟೆ ಇದೇ ಥರ ಐಡಿಯಾನ ಯೂಟ್ಯೂಬ್ ಚಾನಲ್ ಕೊಡ್ತಾ ಹೋಗ್ತೀನಿ. ನೀವು 100% ಪರ್ಫೆಕ್ಟ್ ಟೈಲರ್ ಆಗ್ಬೋದು. ಫೀಸ್ ಬಗ್ಗೆ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀನಿ. ಮತ್ತು ಟೈಮಿಂಗ್ಸ್ ಹೇಳಿ ಅಂತ ಕೇಳ್ತಿದ್ದೀರಾ. ಟೈಮಿಂಗ್ಸ್ ಅನ್ನೋದಕ್ಕಿಂತ ಇದು ಬಂದು ರೆಕಾರ್ಡೆಡ್ ವಿಡಿಯೋ. ಸೊ ಯಾವಾಗ ಬೇಕಾದರೂ ನೀವು ನೋಡ್ಬೋದು. ಕೆಲವರು ನಾವು ಕೆಲ್ಸಕ್ಕೆ ಹೋಗ್ತೀವಿ, ಆಫೀಸಿಗೆ ಹೋಗ್ತೀವಿ ಅಂತ ಮೆಸೇಜ್ ಮಾಡಿದ್ದೀರಾ, ಹಾಗಾಗಿ ರೆಕಾರ್ಡೆಡ್ ವಿಡಿಯೋ ಇರುತ್ತೆ. ಸೊ ಸೆಂಡ್ ಹೇಗೆ ಮಾಡ್ತೀನಿ, ಸೊ ಇದ್ರ ಬಗ್ಗೆ ನಾನು ಇನ್ನು ಥಿಂಕ್ ಮಾಡ್ತಾ ಇದ್ದೀನಿ. ಯೋಚನೆ ಮಾಡಿ ಒಂದು ಕರೆಕ್ಟ್ ಒಂದು ಒಳ್ಳೆ ವೇನಲ್ಲಿ ಸೆಂಡ್ ಮಾಡ್ತೀನಿ. ನಿಮ್ಮ ನಂಬರ್ಸ್ ಇರುತ್ತೆ ನನ್ನ ಹತ್ರ. 100% ಬೇಸಿಕ್ನ ಆರಾಮಾಗಿ ಕಲಿಬೋದು, ನೀಟಾಗಿ ಕಲಿಸ್ಕೊಡ್ತೀನಿ. ನೀವು ನೋಡಿದ್ದೀರಾ ಇಷ್ಟು ದಿವಸ ನನ್ನ ಮೆಥಡ್ ಹೇಗಿದೆ ಅಂತ ಯೂಟ್ಯೂಬ್ ಚಾನಲಲ್ಲಿ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ರೀತಿ ನಾನು ಹೇಳ್ಕೊಡ್ತೀನಿ ಅಂತ ನಿಮಗೆ ಗೊತ್ತಿರುತ್ತೆ. ನಾನು ಹೇಳ್ಕೊಡೋದು ನಿಮ್ಮ ತಲೆಗೆ ಹೋಗ್ತಿದೆ ಅಂತ ಅನಿಸಿದ್ರೆ ಖಂಡಿತ ನೀವು ನನ್ನ ಆನ್ಲೈನ್ ಕ್ಲಾಸಿಗೆ ಸೇರ್ಕೊಳ್ಬೋದು. ಸೊ ಅದರಲ್ಲಿ ಪರ್ಟಿಕ್ಯುಲರ್ಲಿ ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜ್ ಹಾಕಿ. ಸ್ಕ್ರೀನ್ ಮೇಲೆ ನನ್ನ ನಂಬರ್ ಶೋ ಆಗ್ತಾ ಇದೆ ಸ್ಟಾರ್ಟಿಂಗಿಂದನೂ. ಆ ನಂಬರ್ಗೆ ವಾಟ್ಸಪ್ ಮಾಡಿಬಿಟ್ಟು ಹಾಯ್ ಅಂತ ಕಳಿಸಿ, ನಾವು ಸೇರ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಕಳಿಸಿ. ಬೇಸಿಕ್ ಸೊ ಏನೇನು ಬರುತ್ತೆ ಬೇಸಿಕಲ್ಲಿ, ನಾರ್ಮಲಾಗಿ ನೀವು ಟೈಲರಿಂಗ್ ಪರ್ಫೆಕ್ಟ್ ಟೈಲರ್ ಬಗ್ಗೆ ನಿಮ್ಗೆ ಏನೇನು ಬೇಸಿಕಲ್ಲಿ ಬೇಸಿಕ್ ನಾಲೆಡ್ಜ್ ಇರುತ್ತೆ, ಸೊ ಅದನ್ನೆಲ್ಲ ಕಲಿಸ್ಕೊಡ್ತೀನಿ. ಸೊ ಅದ್ರ ಬಗ್ಗೆ ಒಂದು ಲೀಸ್ಟ್ ಮಾಡಿ ಒಂದು ವಿಡಿಯೋ ಮಾಡಿ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀನಿ. ಸೊ ಯಾರ್ಯಾರಿಗೆಲ್ಲ ಆನ್ಲೈನ್ ಕ್ಲಾಸ್ ಅವಶ್ಯಕತೆ ಇದೆ ಅಂಥವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.